ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್‌ನಲ್ಲಿ ಯಾವ್ಯಾವೆಲ್ಲ ಒಂದು ವಿಚಾರಗಳು ನಡೀತು, ಮತ್ತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಒಂದು ಕ್ವಿಕ್ ಆಗಿ ರಿವ್ಯೂ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್‌ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ನಾವು ಇದೇ ರೀತಿ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ವಿಡಿಯೋಸ್‌ಗಳು ಅಪ್ಲೋಡ್ ಮಾಡ್ತು ಅಂದ್ರೂ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಿನ್ನೆಯ ಒಂದು ಬಿಗ್ ಬಾಸ್ ಎಪಿಸೋಡ್‌ನಲ್ಲಿ ಏನಪ್ಪಾ ನಡೀತು ಅಂತ ನೋಡೋದಾದ್ರೆ, ಫಸ್ಟಿಗೆ ಬಿಗ್ ಬಾಸ್ ಅವರು ಒಂದು ವೇಕಪ್ ಸಾಂಗ್ ಅನ್ನೋದನ್ನ ಹಾಕ್ತಾರೆ ಅಂತ ಹೇಳ್ಬೋದು. ಸೊ ವೇಕಪ್ ಸಾಂಗ್ ಎಲ್ಲ ಮುಗಿದ ನಂತರ ಸ್ಪಂದನ ಅವರು ಹಾಗೆ ರಘು ಅವರು ಧ್ರುವಂತ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಏನ್ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಮೊನ್ನೆ ಎಪಿಸೋಡ್‌ನಲ್ಲಿ ಸುದೀಪ್ ಸರ್ ಅವರು ಒಂದು ಸಣ್ಣದಾಗಿ ಮನೆಯ ಸದಸ್ಯರಿಗೆ ಒಂದು ಆಕ್ಟಿವಿಟೀಸ್‌ಗಳು ಕೊಟ್ಟಿರ್ತಾರೆ. ಅಂದ್ರೆ ಒಂದಷ್ಟು ಅನಿಮಲ್ಸ್‌ಗಳದ್ದು ಫೋಟೋಸ್‌ಗಳು ಕೊಟ್ಟಿರ್ತಾರೆ. ಆ ಫೋಟೋಸ್‌ಗಳನ್ನ ಅವ್ರ ಕುತ್ತಿಗೆ ಮೇಲೆ ಹಾಕ್ಬಿಟ್ಟು, ಸೊ ಅವ್ರು ಯಾವ ಇದಕ್ಕೆ ಹೋಲ್ತಾರೆ, ಏನಕ್ಕೋಸ್ಕರ ನಾವು ಈ ಫೋಟೋ ಹಾಕಿದೀವಿ ಅಂತ ರೀಸನ್ಸ್‌ಗಳು ಕೊಡ್ಬೇಕಾಗಿರುತ್ತೆ. ಅದರಲ್ಲಿ ಒಂದಷ್ಟು ಮನೆಯ ಸದಸ್ಯರು ಧ್ರುವಂತ್ ಅವ್ರಿಗೆ ಒಂದಷ್ಟು ಅನಿಮಲ್ಸ್‌ದು ಫೋಟೋಸ್‌ಗಳನ್ನ ಹಾಕ್ತಾರೆ ಅಂತ ಹೇಳ್ಬೋದು. ಸೊ ಅದ್ರ ವಿಚಾರವಾಗಿ ಧ್ರುವಂತ್ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಧ್ರುವಂತ್ ಅವರು ನನಗೆ ಈ ಶೋ ಬೇಡ, ನನ್ನ ಒಂದು ಮರ್ಯಾದೆ ಅಥವಾ ನನ್ನ ಒಂದು ಗೌರವನ ಈ ಒಂದು ಶೋ ಇಂದ ನನಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ನಾನು ಈ ಶೋ ಇಂದ ಕ್ವಿಟ್ ಮಾಡ್ತೀನಿ ಅಂತ ಎಲ್ಲ ತುಂಬಾನೇ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಇಲ್ಲಿ ರಘು ಅವರು ಮತ್ತೆ ಸ್ಪಂದನ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಬೆಡ್‌ರೂಮ್ ಅಲ್ಲೂ ಕೂಡ ಅಷ್ಟೇ ಧ್ರುವಂತ್ ಅವರು ಅಶ್ವಿನಿ ಅವ್ರ ಜೊತೆ ಕೂಡ ಸೇಮ್ ಒಂದು ಟಾಪಿಕ್ ಮೇಲೆ ಚರ್ಚೆ ಮಾಡ್ತಾರೆ. ಸೊ ನನಗೆ ಈ ತರ ಬೋರ್ಡ್‌ಗಳು ಹಾಕಿದ್ದು, ಅನಿಮಲ್ಸ್‌ಗಳದ್ದು ಬೋರ್ಡ್ ಹಾಕಿದ್ದು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅದ್ರಲ್ಲೂ ಅವ್ರು ಕೊಟ್ಟಂತಹ ಒಂದು ಕಾರಣಗಳು ನನಗಷ್ಟು ಸೂಕ್ತ ಅನ್ನಿಸ್ತಿಲ್ಲ ಅಂತ ಅಶ್ವಿನಿ ಅವ್ರ ಜೊತೆ ಕೂಡ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ ನಂತರ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಅನ್ನೋದನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದೇನಂದ್ರೆ, ಮನೆಯ ಸದಸ್ಯರು ಇದುವರೆಗೂ ಮನೆಯಲ್ಲಿ ಆಗು ಹೋಗುಗಳನ್ನೆಲ್ಲ ಗಮನಿಸಿಕೊಂಡು ಸೂಕ್ತ ಒಂದು ಕಾರಣಗಳೊಂದಿಗೆ ಈ ವಾರದ ಕ್ಯಾಪ್ಟನ್ ಆದಂತಹ ಧನುಷ್ ಅವರು 1ರಿಂದ 11 ಅಂಕಿಯ ಸ್ಥಾನದಲ್ಲಿ ಮನೆಯ ಸದಸ್ಯರನ್ನು ಎಂದು ಬಿಗ್ ಬಾಸ್ ಅವರು ಹೇಳ್ತಾರೆ. ಈ ಒಂದು ಚಟುವಟಿಕೆ ಏನಿರುತ್ತೆ, ಈ ಚಟುವಟಿಕೆಯಲ್ಲಿ ಈ ವಾರ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿರುತ್ತೆ. ಅದು ರಜತ್ ಅವರು ಮತ್ತೆ ಚೈತ್ರ ಕುಂದಾಪುರ ಅವರು. ಅವರು ಈ ವಾರ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಅವರು ಈ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಕೂಡ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಇದರಲ್ಲಿ ಧನುಷ್ ಅವರು ಯಾರ್ಯಾರನ್ನ ಯಾವ್ಯಾವ ಸ್ಥಾನಕ್ಕೆ ನಿಲ್ಲಿಸ್ತಾರೆ ಅಂದ್ರೆ ಯಾವ್ಯಾವ ನಂಬರ್ ಸ್ಥಾನಕ್ಕೆ ನಿಲ್ಲಿಸ್ತಾರೆ ಅಂತ ನೋಡೋಣ. ಸೊ ಮೊದಲನೇ ಸ್ಥಾನ ಕಾವ್ಯ ಅವ್ರನ್ನ ನಿಲ್ಲಿಸ್ತಾರೆ ಅಂತಾನೆ ಹೇಳ್ಬೋದು. 2ನೇ ಸ್ಥಾನದಲ್ಲಿ ಗಿಲ್ಲಿ ಅವ್ರನ್ನ ನಿಲ್ಲಿಸ್ತಾರೆ. 3ನೇ ಒಂದು ಸ್ಥಾನದಲ್ಲಿ ಅಶ್ವಿನಿ ಅವ್ರನ್ನ ನಿಲ್ಲಿಸ್ತಾರೆ. 4ನೇ ಒಂದು ಸ್ಥಾನದಲ್ಲಿ ರಕ್ಷಿತಾ ಅವ್ರು ನಿಲ್ಲಿಸ್ತಾರೆ. 5ನೇ ಒಂದು ಸ್ಥಾನದಲ್ಲಿ ಅಭಿಷೇಕ್ ಅವ್ರನ್ನ ನಿಲ್ಲಿಸ್ತಾರೆ. 6ನೇ ಒಂದು ಸ್ಥಾನದಲ್ಲಿ ರಘು ಅವ್ರನ್ನ ನಿಲ್ಲಿಸ್ತಾರೆ. 7ನೇ ಸ್ಥಾನದಲ್ಲಿ ಸ್ಪಂದನ ಅವ್ರನ್ನ ನಿಲ್ಲಿಸ್ತಾರೆ. 8ನೇ ಸ್ಥಾನದಲ್ಲಿ ರಾಶಿಕಾ ಅವ್ರನ್ನ ನಿಲ್ಲಿಸ್ತಾರೆ. 9ನೇ ಸ್ಥಾನದಲ್ಲಿ ಧ್ರುವಂತ್ ಅವ್ರನ್ನ ನಿಲ್ಲಿಸ್ತಾರೆ. 10ನೇ ಸ್ಥಾನದಲ್ಲಿ ಸೂರಜ್ ಅವ್ರನ್ನು ಕೂಡ ನಿಲ್ಲಿಸ್ತಾರೆ. 11ನೇ ಸ್ಥಾನದಲ್ಲಿ ಮಾಳು ಅವ್ರನ್ನು ಕೂಡ ನಿಲ್ಲಿಸ್ತಾರೆ. ಸೊ ಇದಿಷ್ಟು ಜನನು ನಿಲ್ಲಿಸಿ ಅದಕ್ಕೆ ಒಂದು ಸೂಕ್ತ ಕಾರಣಗಳನ್ನು ಕೂಡ ಒಬ್ಬೊಬ್ಬರಿಗೂ ಕೂಡ ಧನುಷ್ ಅವರು ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಒಂದು ಚಟುವಟಿಕೆಯಲ್ಲಿ ಸ್ವಲ್ಪ ಜಗಳ ಕೂಡ ಆಗುತ್ತೆ. ಈ ರಘು ಅವ್ರ ಮಧ್ಯೆ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಸ್ವಲ್ಪ ಈ ಚರ್ಚೆಗಳು ನಡೆಯುತ್ತೆ ಅಲ್ವಾ, ಆ ಟೈಮಲ್ಲಿ ಅವ್ರಿಬ್ರಿಗೂ ಕೂಡ ಸ್ವಲ್ಪ ಜಗಳ ಆಗುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ ನಂತರ ಬಿಗ್ ಬಾಸ್ ಅವರು ಈ ವಾರ ಏನ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುತ್ತೆ, ರಜತ್ ಅವರು ಮತ್ತೆ ಚೈತ್ರಾ ಕುಂದಾಪುರ ಅವ್ರು ಏನ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರ್ತಾರೆ, ಅವರಿಗೆ ಒಂದು ಪವರ್ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದೇನಪ್ಪ ಪವರ್ ಅಂದ್ರೆ, ಆ ಧನುಷ್ ಅವರು ಏನ್ ನಂಬರ್ ಆರ್ಡರ್ ಅಲ್ಲಿ ಮನೆಯ ಸದಸ್ಯರನ್ನ ನಿಲ್ಸಿರ್ತಾರೆ, ಅದರಲ್ಲಿ ನಿಮಗೆ ಏನಾದ್ರು ಬದಲಾವಣೆ ಮಾಡ್ಬೇಕು ಅನ್ಸೋದಾದ್ರೆ ಮಾಡ್ಬೋದು. ಒಬ್ಬ ಸದಸ್ಯರನ್ನು ನೀವು ಬದಲಾವಣೆ ಮಾಡ್ಬೋದು ಅಂತ ರಜತ್ ಅವರು ಮತ್ತೆ ಚೈತ್ರಾ ಕುಂದಾಪುರ ಅವರಿಗೆ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದ್ರಲ್ಲಿ ಇಬ್ರು ಕೂಡ ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ರಘು ಅವ್ರನ್ನ ಮೊದಲನೇ ಸ್ಥಾನಕ್ಕೆ ನಿಲ್ಲಿಸ್ಬೇಕು, ಕಾವ್ಯ ಅವ್ರನ್ನ ರಘು ಅವ್ರ ಸ್ಥಾನಕ್ಕೆ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಸೂಕ್ತ ಕಾರಣಗಳನ್ನು ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ್ಮೇಲೆ ಈ ಒಂದು ಚಟುವಟಿಕೆ ಕೂಡ ಮುಕ್ತಾಯಗೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಸೊ ಮುಕ್ತಾಯಗೊಂಡ ನಂತರ ಮನೆಯ ಸದಸ್ಯರುಗಳು ಈ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಡಿಸ್ಕಷನ್‌ಗಳನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅಂದ್ರೆ ನನಗೆ ಈ ಸ್ಥಾನ ಕೊಟ್ಟಿದ್ದು ಸರಿ ಇದೆಯಾ ಅಂತ ಅವ್ರವ್ರೇ ಒಂದು ಚರ್ಚೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಧನುಷ್ ಅವ್ರು ಕೊಟ್ಟಿದ್ದು ರೀಸನು ಅಷ್ಟು ಸರಿ ಇರ್ಲಿಲ್ಲ. ಜೊತೆಗೆ
ನನ್ನನ್ನ ಆ ಒಂದು ಸ್ಥಾನದಲ್ಲಿ ನಿಲ್ಸಿದ್ದು ನನಗಷ್ಟು ಸೂಕ್ತ ಅನ್ನಿಸ್ಲಿಲ್ಲ ಅಂತ ಸೊ ಅವ್ರವ್ರೇ ಮಾತಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ರಕ್ಷಿತಾ ಅವರು ಮಾಳು ಅವ್ರನ್ನ ವಹಿಸ್ಕೊಂಡು ತುಂಬಾನೇ ಸ್ವಲ್ಪ ಧನುಷ್ ಅವ್ರ ಜೊತೆ ಜಗಳ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನೀವು 11ನೇ ಸ್ಥಾನಕ್ಕೆ ಮಾಳು ಅವ್ರನ್ನ ನಿಲ್ಸಿದ್ದು ನನಗೆ ಸೂಕ್ತ ಅಂತ ಅನ್ನಿಸ್ಲಿಲ್ಲ. ಸೊ ಅವರು ಡಿಸರ್ವ್ ಇದ್ದಾರೆ. ಒಂದು 3ರಿಂದ 5ನೇ ಸ್ಥಾನದೊಳಗಡೆ ನಿಲ್ಸಿದ್ರೆ ತುಂಬಾ ಬೆಟರ್ ಇರ್ತಿತ್ತು ಅಂತ ಧನುಷ್ ಅವ್ರ ಹತ್ರ ಸ್ವಲ್ಪ ವಾದ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನಂಗೆ ಗೊತ್ತಿಲ್ಲ ಇದು ಸ್ಟ್ಯಾಂಡ್ ತಗೊಂಡಿದ್ದು ಎಷ್ಟು ಸರಿ ಇತ್ತು ರಕ್ಷಿತ್ ಅವರು ಅನ್ನೋದು ನನಗೆ ಅಷ್ಟು ಸೂಕ್ತ ಅಂತ ಅನ್ನಿಸ್ಲಿಲ್ಲ. ಸೊ ಮಾಳು ಅವರೇ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಲಿಲ್ಲ. ಬಟ್ ರಕ್ಷಿತಾ ಅವ್ರು ಮಾತಾಡಿದ್ದು ಎಲ್ಲೋ ಒಂದ್ ಕಡೆ ತಪ್ಪು ಅಂತ ಅನ್ನಿಸ್ತು. ಏನೋ ಒಂದ್ ಕಡೆ ಅಟೆನ್ಷನ್ ತಗೊಳೋದಕ್ಕೋಸ್ಕರ ಮಾತಾಡಿದ್ರ ಅಂತಾನು ಕೂಡ ಕೆಲವೊಂದ್ ಕಡೆ ಅನ್ನಿಸ್ತು ಅಂತಾನೆ ಹೇಳ್ಬೋದು. ಇದಾದ ನಂತರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಅವರು ಮನೆಯ ಸದಸ್ಯರಿಗೆ ಒಂದು ಚಟುವಟಿಕೆ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದೇನ್ ಚಟುವಟಿಕೆ ಅಂದ್ರೆ ಈಗ ಒಂದು ನಡೆದಂತಹ ನಂಬರ್ ಆರ್ಡರ್ ವೈಸ್ ಏನ್ ಚಟುವಟಿಕೆ ಇರುತ್ತೆ ಆ ಚಟುವಟಿಕೆ ಸಂಬಂಧಪಟ್ಟಂಗೆ ನಾಮಿನೇಷನ್ ಪ್ರಕ್ರಿಯೆ ಚಟುವಟಿಕೆಯಲ್ಲೂ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಮನೆಯ ಸದಸ್ಯರು ಯಾವ ನಂಬರ್ ಸ್ಥಾನದಲ್ಲಿ ನಿಂತಿರ್ತಾರೋ ಆ ನಂಬರ್ ನಷ್ಟು ಒಂದು ಚೂರಿಗಳನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಆ ಚೂರಿಗಳನ್ನ ಬಳಸಿಕೊಂಡು ಮನೆಯ ಇತರ ಇಬ್ಬರು ಸದಸ್ಯರಿಗೆ ಚುಚ್ಚಿ ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಒಂದು ಇಲ್ಲಿ ಅವ್ರದೇ ಚೂರಿಗಳನ್ನ ಬಳಸ್ಕೊಂಡು ಕೂಡ ನಾಮಿನೇಟ್ ಮಾಡ್ಬೋದು. ಇಲ್ಲ ಮನೆಯ ಇತರ ಸದಸ್ಯರ ಚೂರಿಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನಾಮಿನೇಟ್ ಮಾಡ್ಬೋದು. ಸೊ ಈ ರೀತಿ ಬೇರೆಯವ್ರ ಚೂರಿಗಳನ್ನ ಯೂಸ್ ಮಾಡ್ಕೊಂಡು ನಾಮಿನೇಟ್ ಮಾಡ್ತೀನಿ ಅಂದ್ರೆ ಸೊ ಅವ್ರುಗಳನ್ನ ನಾವು ಸೇವ್ ಮಾಡ್ದಂಗಾಗುತ್ತೆ. ಇಲ್ಲಿ ಚೂರಿ ತುಂಬಾ ಕಡಿಮೆ ಇರುತ್ತೆ ಅಥವಾ ಚೂರಿನೇ ಇರಲ್ಲ ಅನ್ನೋ ಸದಸ್ಯ ಇಲ್ಲಿ ಸೇಫ್ ಆಗ್ತಾರೆ ಈ ವಾರ. ಸೊ ಈ ರೀತಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಮನೆಯ ಸದಸ್ಯರು ಒಂದು ಸೂಕ್ತ ಕಾರಣಗಳೊಂದಿಗೆ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋಣಂತೆ. ಸೊ ಮೊದಲನೇದಾಗಿ ಕಾವ್ಯ ಅವರು ಅವರ 2 ಚೂರಿಗಳನ್ನು ಬಳಸ್ಕೊಂಡು ರಕ್ಷಿತಾ ಹಾಗೂ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಎರಡನೇದಾಗಿ ಅಶ್ವಿನಿ ಅವರು ಅವರ 2 ಚೂರಿಗಳನ್ನ ಬಳಸ್ಕೊಂಡು ಕಾವ್ಯ ಹಾಗೂ ಅಭಿಷೇಕ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವರು ಕೂಡ ಅಷ್ಟೇ ಅವರದ್ದೇ 2 ಚೂರಿಗಳನ್ನ ಬಳಸ್ಕೊಂಡು ಅಭಿಷೇಕ್ ಹಾಗೂ ಸೂರಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ 4ನೇದಾಗಿ ರಘು ಅವರು ಮೊದಲನೇ ಚೂರಿಯನ್ನು ಸೂರಜ್ ಅವರಿಂದ ತಗೊಂಡು ಧ್ರುವಂತ್ ಅವ್ರಿಗೆ ಚುಚ್ಚಿ ನಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. 2ನೇ ಚೂರಿಯನ್ನು ಮಾಳು ಅವರಿಂದ ತಗೊಂಡು ಗಿಲ್ಲಿ ಅವ್ರಿಗೆ ಚುಚ್ಚಿ ನಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೆ 5ನೇದಾಗಿ ರಕ್ಷಿತಾ ಅವರು ಮೊದಲನೇ ಚೂರಿಯನ್ನು ಮಾಳು ಅವರಿಂದ ತಗೊಂಡು ಗಿಲ್ಲಿ ಅವ್ರಿಗೆ ಚುಚ್ಚಿ ನಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. 2ನೇ ಚೂರಿಯನ್ನು ಸೂರಜ್ ಅವ್ರ ಹತ್ರ ಈಸ್ಕೊಳೋದಕ್ಕೆ ಹೋಗ್ತಾರೆ. ಬಟ್ ಸೂರಜ್ ಅವ್ರು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅವ್ರದೇ ಚೂರಿ ತಗೊಂಡು ಕಾವ್ಯ ಅವ್ರಿಗೆ ಚುಚ್ಚಿ ನಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ನಾಮಿನೇಷನ್ ಪ್ರಕ್ರಿಯೆ ನಿನ್ನೆ ಒಂದು ತೋರ್ಸಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೂ ನಾಮಿನೇಷನ್ ಪ್ರಕ್ರಿಯೆ ಇದೆ ಅಂತ ಕೂಡ ಹೇಳ್ತೀನಿ. ಬಟ್ ಆದ್ರೆ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ. ಯಾಕಂದ್ರೆ ವಾದ ವಿವಾದಗಳು ತುಂಬಾನೇ ನಡೀತು ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ರಕ್ಷಿತ್ ಅವ್ರ ಮತ್ತೆ ಕಾವ್ಯ ಅವ್ರ ಮಧ್ಯೆ ತುಂಬಾನೇ ವಾದ ಆಯ್ತು. ಸೊ ಈ ರೀತಿ ಆಲ್ಮೋಸ್ಟ್ ನಾಮಿನೇಟ್ ಮಾಡಿದವರೆಲ್ಲರೂ ಕೂಡ ವಾದ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ನೆನ್ನೆ ಕೂಡ ಅಷ್ಟೇ ನಾಮಿನೇಟ್ ವಿಚಾರದಲ್ಲಿ ತುಂಬಾನೇ ವಾದಗಳು ಕೂಡ ನಡೀತು ಅಂತ ಹೇಳ್ಬೋದು. ಸೊ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ನೋಡೋಣ ಇವತ್ತು ಯಾರ್ಯಾರು ನಾಮಿನೇಟ್ ಮಾಡ್ತಾರೆ ಮತ್ತೆ ಎಷ್ಟು ಜನ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರ್ತಾರೆ ಅನ್ನೋದನ್ನ ನಾನು ನಾಳೆಯ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ನಿನ್ನೆಯ ಎಪಿಸೋಡ್‌ನಲ್ಲಿ ನಡೆದಂತದ್ದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್‌ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.